ವಿಜಯನಗರ ಜಿಲ್ಲಾಸ್ಪತ್ರೆ ಕಾಮಗಾರಿಗೆ ಗ್ರಹಣ ಹಿಡಿದಿದೆ. ಮೂಲಭೂತ ಸೌಕರ್ಯಗಳಂತೂ ಅಲ್ಲಿ ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ಸಿಬ್ಬಂದಿ ಇಲ್ಲ. ಸಿಬ್ಬಂದಿ ನೇಮಿಸದೆ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ. ಕಾಮಗಾರಿಗೆ 2.5 ವರ್ಷ ಫಸ್ಟ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಅಷ್ಟರೊಳಗೆ ಕಂಪ್ಲೀಟ್ ಮಾಡಬೇಕು, ಅದಾದ್ಮೇಲೆ ಅದು ಉಪಯೋಗಕ್ಕೆ ಬರಬೇಕು ಜಿಲ್ಲಾಸ್ಪತ್ರೆ ಅಂತ. ಆದರೆ ಈ 2.5 ವರ್ಷದ ಡೆಡ್ಲೈನ್ 4 ವರ್ಷ ಆಯಿತು. ಆದರೆ ಆಸ್ಪತ್ರೆ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಆಸ್ಪತ್ರೆ ನಿರ್ಮಾಣಕ್ಕೆ ಇನ್ನೆಷ್ಟು ವರ್ಷ ಬೇಕಂಗಾದ್ರೆ ಅಂತೇಳಿ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗದಲ್ಲಿ ಜನಕ್ಕೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ರೋಗಿಗಳು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಚಿಕಿತ್ಸೆಗಾಗಿ ಬಳ್ಳಾರಿ, ಕೊಪ್ಪಳ ಸೇರಿದಂತೆ ಪಕ್ಕದಲ್ಲಿರುವಂತಹ ಜಿಲ್ಲೆಗಳಿಗೆ ಹೋಗಬೇಕು ರೋಗಿಗಳು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಸಜ್ಜಿತವಾದ ಕಟ್ಟಡ, ಕಾಮಗಾರಿ ಎಲ್ಲ ಮುಗಿದಿದ್ರೆ ಇಷ್ಟೊತ್ತಿಗೆ ವಿಜಯನಗರ ಜಿಲ್ಲಾಸ್ಪತ್ರೆ ರೆಡಿಯಾಗಿ ರೋಗಿಗಳ ಪಾಲಿಗೆ ಅದು ಯೂಸಿಗೆ ಬರ್ತಾ ಇತ್ತು. ಆದರೆ ಈಗ ಸಿಬ್ಬಂದಿ ನೇಮಕಕ್ಕೂ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಕಾಮಗಾರಿಗೆ 2.5 ವರ್ಷ ಡೆಡ್ಲೈನ್ ಕೊಟ್ಟಿದ್ರು, 4 ವರ್ಷ ಆದರೂ ಕಂಪ್ಲೀಟ್ ಆಗ್ತಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೆ ಶಾಸಕರು ಏನು ಹೇಳ್ತಿದ್ದಾರೆ ಕೇಳೋಣ. ಇವತ್ತು ವಿಜಯನಗರ ಜಿಲ್ಲೆಯ ಒಂದು ಕನಸಿನ ಕೂಸು ಅದು. ಯಾಕಂತಂದರೆ ಇವತ್ತು ಜನ ಇಲ್ಲಿ ಜಿಲ್ಲಾ ಕೇಂದ್ರ ಬೇಕಂತ ಹೇಳಿದ್ದೆ ಈ ರೀತಿ ಒಂದು ಮೆಡಿಕಲ್ ಕಾಲೇಜ್ ಸಿಗುತ್ತೆ, ಜಿಲ್ಲಾ ಆಸ್ಪತ್ರೆ ಸಿಗುತ್ತೆ, ನಮಗೆ ಲಾ ಕಾಲೇಜ್ ಸಿಗುತ್ತೆ ಅಂತೇಳಿ ಆಸೆ ಇಟ್ಕೊಂಡು ನಮಗೆ ಡಿಸ್ಟಿಕ್ ಕೇಳಿದ್ದು. ಸೊ ಇಂಥ ಸಂದರ್ಭದಲ್ಲಿ ನೀನು ಜಿಲ್ಲಾ ಆಸ್ಪತ್ರೆ ಬೇಕಂತಂದಾಗ ಇವತ್ತಿನ ಸರ್ಕಾರ ನಾವು ಹಿಂದೆ ನಾವು 350, 450 ಬೆಡ್ಡನ್ನು ಡಿಮ್ಯಾಂಡ್ ಮಾಡಿದಂಥ ಸಂದರ್ಭ. ಆದರೆ ಇವತ್ತೇನು ಮಾಡ್ತಾ ಇದೆ, ಅದನ್ನು 250ಗೆ ಲಿಮಿಟಾಗಿ ಮಾಡಿದೆ. ಅಂದರೆ 200 ಬೆಡ್ಡು ಜಿಲ್ಲಾಸ್ಪತ್ರೆ, CC ಕೇರ್ ಯೂನಿಟು 50 ಬೆಡ್ಡಾಗಿ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ 250 ಟೋಟಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಗುಂಡರವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು 250 ಬೆಡ್ಡು ಅಥವಾ 200 ಬೆಡ್ ಹಾಸ್ಪಿಟ್ಲ್ ಅಲ್ಲ. ನಮಗೆ ಮಿನಿಮಮ್ 350, 400 ಬೆಡ್ ಹಾಸ್ಪಿಟ್ಲ್ ಆಗಬೇಕು. ಜೊತೆಗೆ ಈಗಿರ್ತಕ್ಕಂಥ 100 ಬೆಡ್ ಹಾಸ್ಪಿಟ್ಲ್ ಕೂಡ ಉಳಿಬೇಕು. ಅವತ್ತೊಂದು ದಿವಸ ನಾವು 14 ಅಂದ್ಕೊಂಡಿದ್ದೀವಿ. ಆದರೆ ನಿನ್ನೆ ಸಾಹೇಬರೇನಂದರು 14 ಕೂಡ ಬಜೆಟ್ ಸೆಷನ್ ಇರುತ್ತಪ್ಪ, 25, 26ನೇ ತಾರೀಕು ತನಕ ನೀವು 28ನೇ ತಾರೀಕಿಗೆ ಇಟ್ಕೊಳ್ರಿ, ಮಾರ್ಚ್ 28ಗೆ ಅಂತ ಹೇಳಿದ್ಮೇಲೆ ಅದು ಫಿಕ್ಸ್ ಆಗಿದೆ ಸರ್. ಇನ್ಫ್ರಾಸ್ಟ್ರಕ್ಚರ್ಗೆಲ್ಲ ಕಂಪ್ಲೀಟಾಗಿ ಟೆಂಡರ್ ಆಯಿತು. ಆಗಲೇ ಎಕ್ವಿಪ್ಮೆಂಟ್ಸ್ ಕೂಡ ಆರ್ಡ್ರ್ ಆಗಿದೆ. ಅದು 9.5 ಕೋಟಿಗೆ 9 crores 50 lakhs ಆಗಿದೆ. ಮತ್ತು ಕಾರ್ಡಿಯಾಕ್ ಕೇರ್ ಸೆಂಟರ್ಗೆ ಸ್ವಲ್ಪ ನಾನು ಮೊನ್ನೆ ಜಯದೇವ ಇನ್ಸ್ಟಿಟ್ಯೂಟ್ ಹತ್ರ ಹೋಗಿದ್ದೆ. ಹೋಗ್ಬಿಟ್ಟು MD ಅವ್ರ ಹತ್ರ ಮಾತಾಡಿದೆ, ದಿನೇಶ್ ಸಾಹೇಬ್ರ ಹತ್ರ. ಅಟ್ಲೀಸ್ಟ್ ಒಂದು 5 ಕೋಟಿ ಏನೋ ಕೊಟ್ಟರೆಗಿನ ಸಾಹೇಬ್ರು ನಮ್ಮ ಸರ್ಕಾರದಿಂದ. ಇನ್ನು ಇವರು ಕಂಪ್ನಿಯವರು 1.5 ಕೋಟಿ ಕೊಡ್ತಾರೆ. ಅದೊಂದು ಆಗುತ್ತೆ. ಪ್ಲಸ್ ಹಂಗೆ ನೋಡ್ಕೊಂಡು ಮತ್ತೆ ಮ್ಯಾನೇಜ್ ಮಾಡಿ ವಿ ವಿಲ್ ಬಿ ಏಬಲ್ ಟು ರನ್ ಇಟ್ ಇನ್ ಫುಲ್ ಫ್ಲೆಶ್ಡ್. ಬಿಕಾಸ್ ಹಾರ್ಟ್ ಕೇರ್ ಸೆಂಟರ್ಗೆ ಯಾವುದಕ್ಕನಾಗಲಿ ಟೈಮ್ ಇದೆ, ಹಾರ್ಟಿಗೆ ಟೈಮ್ ಇಲ್ಲ. ಹಾಗಾಗಿ ಅದಕ್ಕೆ ವಿ ಹ್ಯಾವ್ ಟು ಟೇಕ್ ಅಟ್ಮೋಸ್ಟ್ ಕೇರ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಬಸವರಾಜು. ಹೊಸ ಜಿಲ್ಲೆಯಾದಾಗ ಹೊಸ ಆಸ್ಪತ್ರೆ ಸಿಗುತ್ತೆ, ಹೊಸ ಸೌಲಭ್ಯಗಳು ತಮಗೆ ಸಿಗುತ್ತೆ ಅಂತ ಜನ ಭಾವಿಸಿದ್ರು. ಇಲ್ಲಿ ಡೆಡ್ಲೈನ್ ಕೊಟ್ಟರು, ಕಾಮಗಾರಿ ಯಾಕೆ ಕಂಪ್ಲೀಟ್ ಆಗಿಲ್ಲ? ಖಂಡಿತ ಶರ್ಮಿತಾ, ಬಳ್ಳಾರಿ ಜಿಲ್ಲೆಯ ನಂತರ ವಿಭಜನೆ ಆದ ನಂತರ ವಿಜಯನಗರ ನೂತನ ಜಿಲ್ಲೆಯಾಗಿ ಏನು ಮಾರ್ಪಟ್ಟಿರ್ತಕ್ಕಂಥದ್ದು. ಆದ್ರೆ ವಿಜಯನಗರ ಜಿಲ್ಲೆಗೆ ಸಿಗಬೇಕಾಗಿರ್ತಕ್ಕಂಥ ಕನಿಷ್ಠ ಸೌಲಭ್ಯಗಳು ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಕೂಡ ಆ ಭಾಗದ ಜನರು ಕೂಡ ನೂತನ ಜಿಲ್ಲೆ ಆದ್ರೆ ಇಲ್ಲಿ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತದೆ. ಅದು ಆರೋಗ್ಯ ಇರಬಹುದು, ಶಿಕ್ಷಣ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಸೌಲಭ್ಯಗಳು ಕೂಡ ಈ ಭಾಗಕ್ಕೆ ದೊರಕುತ್ತವೆ ಅನ್ನೋ ಕನಸು ಕೂಡ ಇತ್ತು. ಆದ್ರೆ ಇದುವರೆಗೂ ಕೂಡ ಆ ಕನಸನ್ನು ಕೂಡ ರಾಜ್ಯ ಸರ್ಕಾರ ಈಡೇರಿಸ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಸ್ಪತ್ರೆ ಆರಂಭವಾಗಿ 4 ವರ್ಷ ಕಳೀತಾ ಬರ್ತಾ ಇದೆ. ಇದುವರೆಗೂ ಕೂಡ ಜಿಲ್ಲಾಸ್ಪತ್ರೆ ಕಾಮಗಾರಿ ಕೂಡ ಪೂರ್ಣಗೊಳ್ತಾ ಇಲ್ಲ. ಕೇವಲ ಕಟ್ಟಡ ಕಾಮಗಾರಿ ಮಾತ್ರ ಪೂರ್ಣಗೊಂಡಿರ್ತಕ್ಕಂಥದ್ದು. ಆದ್ರೆ ಸರ್ಕಾರದ ಅನುದಾನ ಕೊರತೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದುವರೆಗೆ ಆ ಒಂದು ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ಒದಗಿಸಲಿ ಕೂಡ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಆಸ್ಪತ್ರೆ 2.5 ವರ್ಷದಲ್ಲಿ ಆಸ್ಪತ್ರೆ ಕಾಮಗಾರಿ ಮುಗಿದು ಈಗಾಗಲೇ ಜನರ ಒಂದು ಸೇವೆ ಕೂಡ ಸಿಗ್ಬೇಕಾಗಿತ್ತು. ಆದ್ರೆ 4 ವರ್ಷ ಕಳೀತಾ ಬಂದ್ರು ಕೂಡ ಇದುವರೆಗೂ ಕೂಡ ಜನರಿಗೆ ಸೇವೆಗೆ ಸಿಗ್ತಾ ಇಲ್ಲ. ಇದರಲ್ಲಿ ಕೂಡ ಆ ಭಾಗದ ಜನರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ವಿಜಯನಗರ ಸುತ್ತಮುತ್ತ, ಹೊಸಪೇಟೆ ಸುತ್ತಮುತ್ತ ಹೆಚ್ಚು
ಗಣಿ ಕಾರ್ಮಿಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಹೆದ್ದಾರಿ ಕೂಡ ಹೊಸಪೇಟೆಯಿಂದನೇ ಹಾದು ಹೋಗ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ರಸ್ತೆ ಅಪಘಾತಗಳು ಸೇರಿದಂತೆ ಹೆಚ್ಚಿನ ತುರ್ತು ಚಿಕಿತ್ಸೆಗೆ ಒಂದು ಆಸ್ಪತ್ರೆ ಅವಶ್ಯಕತೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇದುವರೆಗೂ ಕೂಡ ಜಿಲ್ಲಾಸ್ಪತ್ರೆ ಕೂಡ ಇನ್ನೂ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ, ಕೊಪ್ಪಳ ಸೇರಿದಂತೆ ನೆರೆಯ ಜಿಲ್ಲೆಗಳನ್ನ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಕೂಡ ಆ ಭಾಗದ ಜನರಿಗೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೇವಲ ಜಿಲ್ಲಾಸ್ಪತ್ರೆಯ ಕಟ್ಟಡ ಕಾಮಗಾರಿ ಮಾತ್ರ ಮುಗಿದಿರ್ತಕ್ಕಂಥದ್ದು. ಆದ್ರೆ ಜಿಲ್ಲಾಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ತಜ್ಞ ವೈದ್ಯರಾಗಿರ್ಬೋದು, ಸಿಬ್ಬಂದಿಗಳ ನೇಮಕಾತಿ ಕೂಡ ಇದುವರೆಗೆ ರಾಜ್ಯ ಸರ್ಕಾರ ಮಾಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಮತ್ತಷ್ಟು ವಿಳಂಬಕ್ಕೆ ಕೂಡ ಕಾರಣ ಆಗ್ತಕ್ಕಂಥದ್ದು. ಈಗಾಗಲೇ 60 ಕೋಟಿ ವೆಚ್ಚದಲ್ಲಿ ಕೇವಲ ಕಟ್ಟಡ ಕಾಮಗಾರಿ ಮಾತ್ರ ಆಗಿರ್ತಕ್ಕಂಥದ್ದು. ಆದ್ರೆ ಇನ್ನ ಇನ್ಫ್ರಾಸ್ಟ್ರಕ್ಚರ್ ಸೇರಿದಂತೆ ಸಿಬ್ಬಂದಿಗಳ ನೇಮಕ ಕೂಡ ಸರ್ಕಾರ ಮಾಡಬೇಕಾಗಿದೆ. ಆದ್ರೆ ಇದುವರೆಗೂ ಕೂಡ ಆ ನೇಮಕಾತಿ ಕೂಡ ಸರ್ಕಾರ ಮುಂದಾಗದೇ ಇರ್ತಕ್ಕಂಥದ್ದು ಕೂಡ ಈ ಭಾಗದ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಶರ್ಮಿತಾ. ಥ್ಯಾಂಕ್ ಯು ಬಸವರಾಜ್.